ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಊಟ ಮಾಡಿದ ನಂತರ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಾನವನ ಆರೋಗ್ಯಕ್ಕೆ ಆಹಾರ ಅತ್ಯಂತ ಮುಖ್ಯ. ಆದರೆ ನಾವು ಏನು ತಿನ್ನುತ್ತೇವೆ ಎಂಬುದಷ್ಟೇ ಅಲ್ಲ, ಅದನ್ನು ತಿಂದ ನಂತರ ನಾವು ಏನು ಮಾಡುತ್ತೇವೆ ಎಂಬುದು ನಮ್ಮ ದೇಹದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಬಹಳ ಬಾರಿ ಜನರು ಊಟ ಮಾಡಿದ ತಕ್ಷಣ ಕೆಲವು ತಪ್ಪು ಅಭ್ಯಾಸಗಳನ್ನು ಅನುಸರಿಸುತ್ತಾರೆ. ಇದರಿಂದ ಜೀರ್ಣಕ್ರಿಯೆಗೆ ತೊಂದರೆ, ಹೊಟ್ಟೆ ಉಬ್ಬುವುದು, ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೂ ದೀರ್ಘಾವಧಿಯಲ್ಲಿ ತೂಕ ಹೆಚ್ಚುವುದು ಅಥವಾ ಇತರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಊಟದ ನಂತರ ಅನುಸರಿಸಬೇಕಾದ ಹಾಗೂ ತಪ್ಪಿಸಿಕೊಳ್ಳಬೇಕಾದ ಚಟುವಟಿಕೆಗಳನ್ನು ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಈಗ ನಾವು ಊಟ ಮಾಡಿದ ನಂತರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ನಿಧಾನವಾಗಿ ನಡೆಯುವುದು. ಊಟ ಮಾಡಿದ ತಕ್ಷಣ ಭಾರೀ ವ್ಯಾಯಾಮ ಮಾಡಬಾರದು, ಆದರೆ ಸ್ವಲ್ಪ ನಿಧಾನವಾಗಿ ನಡೆಯುವುದು, ಅಂದರೆ 5 ರಿಂದ 10 ನಿಮಿಷ ಉತ್ತಮ. ಇದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತದೆ, ಹೊಟ್ಟೆ ಉಬ್ಬುವುದು ಕಡಿಮೆಯಾಗುತ್ತದೆ, ರಕ್ತದಲ್ಲಿನ ಸಕ್ಕರೆ ಮಟ್ಟ ಸಮತೋಲನವಾಗಿರುತ್ತದೆ. ಚೆನ್ನಾಗಿ ತಿಂದ ನಂತರ 100 ರಿಂದ 200 ಹೆಜ್ಜೆಗಳನ್ನು ನಿಧಾನವಾಗಿ ನಡೆಯುವುದನ್ನು ಶತಪಥಿ ಎಂದು ಭಾರತೀಯ ಆಯುರ್ವೇದ ಶಿಫಾರಸು ಮಾಡಿದೆ. ಎರಡನೆಯದಾಗಿ ನೆಟ್ಟಗೆ ಕುಳಿತುಕೊಳ್ಳುವುದು. ಹೆಚ್ಚು ಜನರು ಊಟ ಮಾಡಿದ ನಂತರ ಮಲಗುವ ಅಭ್ಯಾಸ ಹೊಂದಿರುತ್ತಾರೆ. ಇದು ಆಮ್ಲತೆ ಹಾಗೂ ಹೊಟ್ಟೆ ಉಬ್ಬುವಿಕೆಗೆ ಕಾರಣವಾಗಬಹುದು. ಊಟದ ನಂತರ ಬೆನ್ನು ನೆಟ್ಟಗೆ ಇರಿಸಿ ಕುಳಿತುಕೊಳ್ಳುವುದು ಜೀರ್ಣಕ್ರಿಯೆಗೆ ಸಹಾಯಕ. ನೆಲದ ಮೇಲೆ ಪಾದಗಳನ್ನು ಮಡಚಿ ಕುಳಿತುಕೊಳ್ಳುವುದು ಪದ್ಮಾಸನ ಅಥವಾ ಸುಖಾಸನ. ಶ್ವಾಸಕೋಶ ಹಾಗೂ ಹೊಟ್ಟೆಗೆ ಒತ್ತಡ ಕೊಡದೆ ಆಹಾರ ಹೀರಿಕೊಳ್ಳುವಿಕೆಯನ್ನು ಸುಗಮಗೊಳಿಸುತ್ತದೆ. ಮೂರನೆಯದಾಗಿ ಬಾಯಿ ತೊಳೆಯುವುದು. ಊಟ ಮಾಡಿದ ನಂತರ ಬಾಯಿ ತೊಳೆಯುವುದು ಅತಿ ಮುಖ್ಯ. ಇದರಿಂದ ಹಲ್ಲುಗಳ ನಡುವೆ ಸಿಲುಕಿರುವ ಆಹಾರ ಕಣಗಳು ತೆಗೆಯಲ್ಪಡುತ್ತವೆ. ಹಲ್ಲು ಕುಳಿ, ಹಲ್ಲಿನ ಬಣ್ಣ ಬದಲಾವಣೆ, ದುರ್ವಾಸನೆ ಮುಂತಾದ ಸಮಸ್ಯೆಗಳು ತಪ್ಪಿಸುತ್ತವೆ. ಬಾಯಿ ತೊಳೆಯಲು ತಣ್ಣನೆ ಅಥವಾ ಕೊಂಚ ಉಷ್ಣ ಜಲ ಬಳಸುವುದು ಉತ್ತಮ. ನಾಲ್ಕನೆಯದಾಗಿ ನೀರು ಕುಡಿಯುವ ಸಮಯ. ಊಟ ಮಾಡಿದ ತಕ್ಷಣ ತುಂಬ ನೀರು ಕುಡಿಯುವುದು ಜೀರ್ಣರಸಗಳನ್ನು ಹಸುಗೊಳಿಸಿ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಆದ್ದರಿಂದ ಊಟಕ್ಕೂ ಮುಂಚೆ ಅರ್ಧ ಗಂಟೆ ಅಥವಾ ಊಟ ಮಾಡಿದ 30 ರಿಂದ 40 ನಿಮಿಷಗಳ ನಂತರ ನೀರು ಕುಡಿಯುವುದು ಸೂಕ್ತ. ಊಟದ ನಡುವೆ ಸ್ವಲ್ಪ ಬೆಚ್ಚಗಿನ ನೀರು ಕುಡಿಯುವುದು ಮಾತ್ರ ಒಳ್ಳೆಯದು. ಐದನೆಯದಾಗಿ ಮನಸ್ಸು ಶಾಂತವಾಗಿಡುವುದು. ಊಟದ ನಂತರ ಒತ್ತಡ, ಕೋಪ ಅಥವಾ ಆತಂಕದಿಂದ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ ಹೆಚ್ಚಾಗಿ ಜೀರ್ಣಕ್ರಿಯೆಗೆ ತೊಂದರೆ ಉಂಟಾಗುತ್ತದೆ. ಆದ್ದರಿಂದ ಸ್ವಲ್ಪ ಧ್ಯಾನ ಮಾಡುವುದು, ಹಗುರವಾದ ಸಂಗೀತ ಕೇಳುವುದು, ಕುಟುಂಬದವರೊಂದಿಗೆ ನೆಮ್ಮದಿಯ ಮಾತುಕತೆ ನಡೆಸುವುದು ಉತ್ತಮ. ಆರನೆಯದಾಗಿ ಫೋನ್ ಅಥವಾ ಟಿವಿ ಮುಂದೆ ಕುಳಿತುಕೊಳ್ಳದಿರಿ. ಟಿವಿ ನೋಡುವುದು ಅಥವಾ ಮೊಬೈಲ್ನಲ್ಲಿ ತಲೆ ಹಾಕುವುದು ಊಟದ ನಂತರ ದೇಹವನ್ನು ಅಚಲ ಸ್ಥಿತಿಯಲ್ಲಿ ಇಡುತ್ತದೆ. ಇದರಿಂದ ರಕ್ತ ಸಂಚಾರ ನಿಧಾನಗೊಳ್ಳುತ್ತದೆ, ಜೀರ್ಣಕ್ರಿಯೆ ಮಂದಗೊಳ್ಳುತ್ತದೆ, ತೂಕ ಹೆಚ್ಚುವಿಕೆ ಸಂಭವಿಸುತ್ತದೆ. ಅದಕ್ಕಾಗಿ ಊಟದ ನಂತರ ಕನಿಷ್ಠ 30 ನಿಮಿಷ ಈ ಪರದೆಗಳಿಂದ ದೂರವಿರುವುದು ಉತ್ತಮ. ಏಳನೆಯದಾಗಿ ಹಣ್ಣು ತಿನ್ನುವ ಸಮಯ. ಬಹಳ ಜನರು ಊಟ ಮಾಡಿದ ತಕ್ಷಣ ಹಣ್ಣು ತಿನ್ನುತ್ತಾರೆ, ಆದರೆ ಇದು ಜೀರ್ಣಕ್ರಿಯೆಗೆ ತೊಂದರೆ ಉಂಟುಮಾಡುತ್ತದೆ. ಹಣ್ಣುಗಳನ್ನು ಊಟಕ್ಕೂ ಮೊದಲು ಅಥವಾ ಊಟ ಮಾಡಿದ 1.5 ಅಥವಾ 2 ಗಂಟೆಗಳ ನಂತರ ತಿನ್ನುವುದು ಸೂಕ್ತ. ತಕ್ಷಣ ತಿಂದರೆ ಆಹಾರ ಜೀರ್ಣವಾಗಲು ಹೆಚ್ಚು ಸಮಯ ಹಿಡಿಯುತ್ತದೆ ಮತ್ತು ಹೊಟ್ಟೆ ಉಬ್ಬುವಿಕೆಗೆ ಉಂಟಾಗುತ್ತದೆ. ಎಂಟನೆಯದಾಗಿ ಧೂಮಪಾನ ತಪ್ಪಿಸಿಕೊಳ್ಳುವುದು. ಊಟ ಮಾಡಿದ ತಕ್ಷಣ ಧೂಮಪಾನ ಮಾಡುವುದು ಹಾನಿಕರ ಅಭ್ಯಾಸವಾಗಿದೆ. ವಿಜ್ಞಾನಿಗಳ ಪ್ರಕಾರ ಊಟದ ನಂತರ ಧೂಮಪಾನ ಮಾಡಿದರೆ ಹಾನಿಕರ ರಾಸಾಯನಿಕಗಳ ಶೋಷಣೆ ಹೆಚ್ಚು ವೇಗವಾಗಿ ನಡೆಯುತ್ತದೆ. ಇದು ಹೃದಯ ಹಾಗೂ ಶ್ವಾಸಕೋಶಗಳಿಗೆ ಹೆಚ್ಚಿನ ಹಾನಿ ಉಂಟುಮಾಡುತ್ತದೆ, ಕ್ಯಾನ್ಸರ್ನ ಅಪಾಯ ಹೆಚ್ಚಿಸುತ್ತದೆ. 9ನೆಯದಾಗಿ ಬಿಗಿಯಾದ ಬಟ್ಟೆ ಬಿಚ್ಚುವುದು. ಊಟ ಮಾಡಿದ ನಂತರ ಹೊಟ್ಟೆಗೆ ಒತ್ತಡ ನೀಡುವ ಬಟ್ಟೆ ಅಥವಾ ಬೆಲ್ಟ್ ಸಡಿಲಿಸಿಕೊಳ್ಳುವುದು ಉತ್ತಮ. ಇದರಿಂದ ಜೀರ್ಣಕ್ರಿಯೆಗೆ ತೊಂದರೆ ಆಗುವುದಿಲ್ಲ, ಹೊಟ್ಟೆಯಲ್ಲಿ ಗ್ಯಾಸ್ನಿಂದ ಉಂಟಾಗುವ ಒತ್ತಡ ಕಡಿಮೆಯಾಗುತ್ತದೆ. 10ನೆಯದು ತಕ್ಷಣ ಮಲಗಬಾರದು. ಊಟ ಮಾಡಿದ ತಕ್ಷಣ ಮಲಗುವುದು ಆಮ್ಲತೆ ಹೆಚ್ಚಿಸುತ್ತದೆ, ಹೊಟ್ಟೆಯ ಕೊಬ್ಬು ಹೆಚ್ಚಿಸಲು ಸಹಕಾರಿಯಾಗುತ್ತದೆ, ನಿದ್ದೆಯ ಗುಣಮಟ್ಟ ಹಾಳು ಮಾಡುತ್ತದೆ. ಕನಿಷ್ಠ 2 ಗಂಟೆಗಳ ನಂತರ ಮಲಗುವುದು ಉತ್ತಮ. ಇದೇ ರೀತಿ ಆರೋಗ್ಯ ಸಲಹೆಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋದ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್.